ಸಿದ್ದರಾಮಯ್ಯ ಅವರ 5 ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ. ಸಚಿವ ಶರಣಬಸಪ್ಪ ಗೌಡ ದಶನ್ಪುರ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಹೌದು, ಯಾದಗಿರಿಯಲ್ಲಿ ಕುರುಬ ಸಮಾಜದ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ಗೌಡ ಮಾಲಿ ಪಾಟೀಲ್ ಆಗ್ರಹ. ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಇರಬೇಕೆಂದು ನನ್ನ ಅಭಿಪ್ರಾಯ ಆಗಿದೆ. ಇನ್ನು ಸಿಎಂ ಬದಲಾವಣೆ ಮಾಡುವುದಾದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿದೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಆಗ್ರಹಿಸಿ ಮುಂದಿನ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಹೊಂದಿ ಡಿಸಿಎಂ ಡಿಕೆಶಿ ಅವರು ಸಿಎಂ ಆಗಿ ನೋಡಬೇಕೆಂಬ ಆಸೆ ಇದೆ ಎಂದ ವಿನೋದ್ ಮಾಲಿ ಪಾಟೀಲ್. ನೋಡ್ರಿ, ಮೊದಲು ಅಂದಂಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಎಲ್ಲಿ ತನಕ ಪಾರ್ಟಿ ಹೈಕಮಾಂಡ್ ಅದ್ರ ಬಗ್ಗೆ ಏನು ಮಾತಾಡಲ್ಲ, ಏನು ನಿರ್ದೇಶ ಕೊಡಲ್ಲ, ಅಲ್ಲಿ ತನಕ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಅದರ ಏನು ಎರಡನೇ ಮಾತೇನಿಲ್ಲ. ನಾನು ಒಂದು ಕುರುಬ ಸಮಾಜದವ ಇದ್ದಿದ್ದಕ್ಕೆ ನಮ್ಮ ಅನಿಸಿಕೆ ಅಂತೂ ನನ್ನ ವೈಯಕ್ತಿಕ ಅಂತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರಬೇಕಂತ ಇದ್ದೇ ಇರ್ತದೆ. ಅದು ಅಲ್ಲದೆ ನಾವೊಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಒಂದು 41 ಮತಕ್ಷೇತ್ರ ಏನಾವ ಯಾವಾಗಲೂ ಕಡೆಗಣಿಸಿದ ಲೆಕ್ಕಕ್ಕೆ ಇದ್ದಿದ್ದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಏನದ ನಮ್ಮ ಶರಣಬಸಪ್ಪಣ್ಣ ದರ್ಶನಾಪುರ. ನಮ್ಮ ಕಲ್ಯಾಣ ಕರ್ನಾಟಕ 41 MLA ಮತಕ್ಷೇತ್ರ ಏನದ ಈ ಭಾಗದವರಿಗೆ ಉಪಮುಖ್ಯಮಂತ್ರಿ ಆಗಲಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಗಲಿ, ನಮ್ಮ 41 ಮತಕ್ಷೇತ್ರದಾಗ ರಾಜ್ಯ ಮಟ್ಟದ ನಿಗಮ ಮಂಡಳಿ ಅಧ್ಯಕ್ಷದ ಏನದ ಸ್ಥಾನಮಾನ ನಮ್ಮ ಕಲ್ಯಾಣ ಕರ್ನಾಟಕದಾಗ ಇರಬೇಕು. ವಿಶೇಷವಾಗಿ ಹಿಂದುಳಿದ ಜನಾಂಗದಾಗ ಮತ್ತು ವಿಶೇಷವಾಗಿ ನಮ್ಮ ಕುರುಬ ಸಮಾಜದವ್ರಿಗೆ ನಾ ಕೇಳಬೇಕಂತ ನಂದು ಅದೇ ಮೊದಲಿಂದ ಹಿಡಿದು ಆಸೆ ಇದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ